ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು CRK ಕ್ರಿಯೇಷನ್. ಯಾರೆಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಬಂದಿದ್ದೀರಾ, ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ನೋಡಿ ಬಂದಿದ್ದೀರಾ, ಯಾರೆಲ್ಲ ಯೂಟ್ಯೂಬ್ ಸ್ಕ್ರೋಲ್ ಮಾಡಬೇಕಾದ್ರೆ ಪೋಸ್ಟ್ ಆಫೀಸ್ ಸ್ಕೀಮ್ ಅಲ್ಲಿ 1.5 ಕೋಟಿ ಸಿಗುತ್ತಾ ನೋಡೋಣ ಯಾವ ಸ್ಕೀಮ್ ಅಂತ ನೋಡೋದಕ್ಕೆ ಬಂದಿದ್ದೀರಾ, ಎಲ್ಲರಿಗೂ ಕೂಡ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹಾಗೆ ಇಲ್ಲಿವರೆಗೂ ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿದಿರಾ, ಥ್ಯಾಂಕ್ ಯು ಸೋ ಮಚ್. ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಅಂದ್ರೆ ಬಿಕಾಸ್ ಆಫ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನಿಮಗೆ ಮೋಸ ಆಗಬಾರ್ದು ಅನ್ನೋ ಕಾರಣಕ್ಕೆ. ಅದಾದ್ಮೇಲೆ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಇನ್ನ ಮಾನಿಟೈಸೇಷನ್ ಆಗೋದಕ್ಕೆ ಸ್ವಲ್ಪ ಜನ ಮಾತ್ರ ಬಾಕಿ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ವಿತೌಟ್ ಮಿಸ್. ಕೊನೆಯಲ್ಲಿ ಹೇಳೋದನ್ನ ಮರ್ತರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇವತ್ತಿನ ವಿಷಯ ತಿಳ್ಕೊಳ್ಳೋಣ. ಹೌದು, ನಾನು ನಿಮ್ಗೆ ಎಲ್ಲರಿಗೂ ಹೇಳಿದ್ದೆ, PPF ಅನ್ನುವಂತಹ ಒಂದು ಸ್ಕೀಮ್ ಇದೆ. ಈ ಒಂದು ಸ್ಕೀಮ್ ನ ಅಂಡರ್ ಅಲ್ಲಿ ನಿಮಗೆ 1,69,00,000 ಕೂಡ ರಿಟರ್ನ್ ಸಿಗ್ತಾ ಇದೆ. ಅಂದ್ರೆ 1.5 ಕೋಟಿವರೆಗೂ ನಿಮ್ಗೆ ಅಪ್ರಾಕ್ಸಿಮೇಟ್ ರಿಟರ್ನ್ ಸಿಗ್ತಾ ಇದೆ ಅಂತ ಹೇಳಿದೆ. ಖಂಡಿತವಾಗ್ಲೂ ನಿಮ್ಗೆ ಸಿಗುತ್ತೆ. ಅದಕ್ಕೆ ನೀವು ಏನ್ ಮಾಡ್ಬೇಕು ಅನ್ನೋದಾದ್ರೆ ಕಂಪ್ಲೀಟ್ ವಿಡಿಯೋ ನೋಡ್ಬೇಕು. ಹಾಗೆ ಸ್ಕಿಪ್ ಮಾಡದೆ ನೋಡ್ಬೇಕು. ಅರ್ಧ ಸ್ಕಿಪ್ ಮಾಡ್ತೀರಾ, ಏನ್ ಮಾಡೋದು ಅಂತಾನೆ ಗೊತ್ತಾಗಲ್ಲ, ಮತ್ತೆ ಕ್ವಶನ್ ಮಾಡ್ತೀರಾ. ಸೊ ವಿತೌಟ್ ಸ್ಕಿಪ್ ಪ್ಲೀಸ್ ವಾಚ್ ಮೈ ಫುಲ್ ವಿಡಿಯೋಸ್. ಇನ್ನ ಮೊದಲನೇದಾಗಿ ಏನಪ್ಪಾ ಈ PPF ಫಂಡ್ ಅಂತ ತಿಳ್ಕೊಳ್ಳೋಣ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಸ್ಕೀಮ್ ಅಂತ ಗವರ್ನಮೆಂಟ್ ಇಂದಾನೆ ಬಂದಿರೋದಕ್ಕೆ ಕಾರಣ ಏನಪ್ಪಾ ಅಂತ ಅಂದ್ರೆ ನಮ್ಮ ಜನಗಳಲ್ಲಿ ಸೇವಿಂಗ್ಸ್ ನ ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ. ಅದಾದ್ಮೇಲೆ ನಮ್ಮ ಪೋಷಕರು ಅಥವಾ ನಮ್ಮ ಪೇರೆಂಟ್ಸ್ ಗಳು ಏನ್ ಮಾಡ್ತಾರೆ, ಇಬ್ರು ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಯಾರು ಮಕ್ಕಳಾಗಿರ್ಬೋದು ಅಥವಾ ನಮ್ಮ ಪೋಷಕರಾಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ಇವ್ರಿಬ್ರು ಕಾನ್ಸಂಟ್ರೇಟ್ ಮಾಡಿ ತಂದಿರುವಂತಹ ಒಂದು ಸ್ಕೀಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಯಾರಾದ್ರೂ ಈ ಸ್ಕೀಮ್ ನ ಉಪಯೋಗ ಪಡ್ಕೋಬಹುದು. ಮೊದಲನೇದಾಗಿ ಪೋಷಕರಿಗೋಸ್ಕರ ಯಾವ ಇಂಟೆನ್ಷನ್ ಅಲ್ಲಿ ಬಂದಿದೆ ಅನ್ನೋದಾದ್ರೆ, ನಮ್ಮ ಪೇರೆಂಟ್ಸ್ ಏನ್ ಮಾಡ್ತಾರೆ, ಮಕ್ಳಿಗೋಸ್ಕರ ಅದು ಇದು ಮಾಡ್ಕೊಂಡು ಎಲ್ಲ ದುಡ್ಡುನು ಅವ್ರಿಗೆ ಖರ್ಚು ಮಾಡ್ತಾರೆ. ಲಾಸ್ಟಿಗೆ ಮಕ್ಳು ಏನ್ ಮಾಡ್ತಾರೆ, ನೋಡ್ಕೊಳ್ಳಲ್ಲ, ಅನಾಥಾಶ್ರಮಕ್ಕೆ ಕಳಿಸ್ತಾರೆ. ಅವ್ರದೇ ಕೈಯಲ್ಲಿ ದುಡ್ಡಿದ್ರೆ ಅವ್ರ ಜೀವನ ಅವ್ರು ನಡ್ಸ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಒಂದು ಇಂಟೆನ್ಷನ್ ನ ಇಟ್ಕೊಂಡು ತಂದಿರುವಂತದ್ದು. ಮತ್ತೆ ಇನ್ನ ಯೂತ್ಸ್ ಗಳಿಗೋಸ್ಕರ ಯಾವ ಇಂಟೆನ್ಷನ್ ಇದೆ ಅನ್ನೋದಾದ್ರೆ, ಒಂದು ಮಗು ಹುಟ್ಟಿದ ನಂತರ ಒಂದ್ ಇಂತಿಷ್ಟು ಏಜ್ ಬಂದಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರಿಗೆ ಖರ್ಚು ಇದ್ದೇ ಇರತ್ತೆ. ಅಥವಾ ಒಂದು ಹುಡುಗ ಒಂದು ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಾಗಿರುತ್ತೆ, ಹುಡುಗಿಗೆ ಎಜುಕೇಶನ್, ಮದ್ವೆಗೆ, ಇದಕ್ಕೆ ದುಡ್ಡು ಬೇಕಾಗಿರುತ್ತೆ. ಸೊ ಆ ಒಂದು ಇಂಟೆನ್ಷನ್ ನ ಇಟ್ಕೊಂಡು ಹುಟ್ಟಿದಾಗ್ಲಿಂದಾನೇ ಅಥವಾ ಇಂತಿಷ್ಟು ಏಜ್ ನ ನಂತರ ಇಂತಿಷ್ಟು ಅಮೌಂಟ್ ನ ಪೇ ಮಾಡ್ತಾ ಬಂದ್ರೆ ಇಷ್ಟು ವರ್ಷಗಳ ನಂತರ ನಮ್ಗೆ ಇಷ್ಟು ದುಡ್ಡು ಸಿಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ತಂದಿರುವಂತಹ ಒಂದು ಸ್ಕೀಮ್ ಬಗ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದಾದ್ಮೇಲೆ ಯಾರಿಗೆಲ್ಲ ಸಿಗುತ್ತೆ ಈ ಸ್ಕೀಮ್? ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರು ಬೇಕಾದ್ರೂ ಅಪ್ಲೈ ಮಾಡಬಹುದು. ನೋ ಏಜ್ ಲಿಮಿಟ್. ಯಾವ ಏಜ್ ಅವ್ರ ಆದ್ರೂ ಕೂಡ ಅಪ್ಲೈ ಮಾಡಬಹುದು. 18 ವರ್ಷದ ನಂತರ ನಿಮ್ಮ ಹೆಸರಲ್ಲೇ ಓಪನ್ ಮಾಡಬಹುದು. ಅದಕ್ಕಿಂತ ಮುಂಚೆ ನಿಮ್ಮ ಗಾರ್ಡಿಯನ್ಸ್ ಇದ್ರೆ ಅಥವಾ ನಿಮ್ಮ ಪೇರೆಂಟ್ಸ್ ಇದ್ರೆ ಅವರ ಹೆಸರಲ್ಲಿ ಓಪನ್ ಮಾಡುವಂತದ್ದು, ಹಾಗೆ ಪೇ ಮಾಡ್ಕೊಂಡು ಹೋಗುವಂತದ್ದು. ಇದು ಒಂದು ಲಾಂಗ್ ಟರ್ಮ್ ಸೇವಿಂಗ್ ಸ್ಕೀಮ್. ಅದ್ರ ಜೊತೆಗೆ ಇದನ್ನ ಎಲ್ಲಿ ಅಪ್ಲೈ ಮಾಡೋದು ಅನ್ನೋದಾದ್ರೆ, ಪೋಸ್ಟ್ ಆಫೀಸ್ ನಲ್ಲಿ ಅಪ್ಲೈ ಮಾಡಬಹುದು. ಹಾಗೆ ನೀವು ಕೆಲವೊಂದು ಬ್ಯಾಂಕ್ ಗಳಲ್ಲೂ ಕೂಡ ಹೋಗಿ ಅಪ್ಲೈ ಮಾಡಬಹುದು. SBI ಆಗಿರ್ಬೋದು, ಕೆನರಾ ಆಗಿರ್ಬೋದು, ಅದಾದ್ಮೇಲೆ HDFC ಬ್ಯಾಂಕ್ ಅಲ್ಲಿ ಮಾಡಬಹುದು, ICICI ಬ್ಯಾಂಕ್ ಅಲ್ಲಿ ಕೂಡ ನೀವು ಮಾಡಬಹುದು. ಕೆಲವೊಂದು ಬ್ಯಾಂಕ್ ಗಳು ಇದನ್ನ ಆನ್ಲೈನ್ ಮೂಲಕನೂ ಕೂಡ ಈ ಒಂದು ಸ್ಕೀಮ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ, ಅದ್ರ ಮೂಲಕ ಕೂಡ ನೀವು ಮಾಡಬಹುದು. ಇದರ ಡೆಪಾಸಿಟ್ ಹೇಗಪ್ಪ ಮಾಡೋದು, ಏನ್ ರಿಸ್ಟ್ರಿಕ್ಷನ್ಸ್ ಇದೆ ಡೆಪಾಸಿಟ್ಗೆ ಅಂತ ಅಂದ್ರೆ, ಮಿನಿಮಮ್ ನೀವು 500 ರೂಪಾಯಿ ಕಟ್ಟಲೇಬೇಕು. 500 ರೂಪಾಯಿಂದ 1,50,000 ಕೂಡ ನಿಮ್ಗೆ ಪರ್ಮಿಷನ್ ಇದೆ ಪೇ ಮಾಡೋದಕ್ಕೆ. ಇವಾಗ ಒಂದೇ ಪೇಮೆಂಟ್ ಬೇಸಿಸ್ ಅಲ್ಲಿ ನೀವು ಪೇ ಮಾಡಬೇಕು ಅನ್ನೋದು ಏನಿಲ್ಲ. ಈ ವರ್ಷ ನಿಮ್ಗೆ 500 ರೂಪಾಯಿ ಮಾತ್ರ ಉಳಿತಾಯ ಮಾಡಕ್ಕಾಗತ್ತೆ. ಸೊ ನೀವು ಈ ವರ್ಷ 500 ರೂಪಾಯಿ ಪೇ ಮಾಡಿರ್ತೀರಾ, ಮುಂದಿನ ವರ್ಷ ನನಗೆ 20,000 ಉಳಿತು, 1,000 ಉಳಿತು, 25,000, ನಿಮ್ಗೆ ಎಷ್ಟು ಸೇವಿಂಗ್ಸ್ ಮಾಡೋದಕ್ಕೆ ಸಾಧ್ಯನೋ, ಎಷ್ಟು ಪೇ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ಕೂಡ ನೀವು ಪೇ ಮಾಡಬಹುದು. ಡ್ಯೂರೇಷನ್ ಟೈಮ್ ಏನಪ್ಪಾ ಅನ್ನೋದಾದ್ರೆ, 15 ವರ್ಷಗಳ ಕಾಲ ಡ್ಯೂರೇಷನ್ ಟೈಮ್ ಇದೆ. 15 ವರ್ಷದ ನಂತರ ನೀವು ಎಕ್ಸ್ಟೆನ್ಷನ್ ಮಾಡ್ತೀನಿ ಅಂತ ಅಂದ್ರೆ ಅಪ್ ಟು 25 ವರ್ಷದವರೆಗೂ ಕೂಡ ನಿಮ್ಗೆ ಟೈಮ್ ಸಿಗುವಂತದ್ದು ಈ ಒಂದು ಸ್ಕೀಮ್ ನ ಕಂಟಿನ್ಯೂ ಮಾಡೋದಕ್ಕೆ. ಅದಾದ್ಮೇಲೆ ಕೆಲವ್ರಿಗಿನ್ನ ಡೌಟ್ ಇರುತ್ತೆ, ಏನಪ್ಪಾ ಅಂತ ಅಂದ್ರೆ, ಎಮರ್ಜೆನ್ಸಿ ಬಂತು, 15 ವರ್ಷದವರೆಗೂ ನಮ್ ಕೈ ವೆಯ್ಟ್ ಮಾಡಕ್ ಆಗೋದಿಲ್ಲ. 15 ವರ್ಷಕ್ಕಿಂತ ಮುಂಚೆ, ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸ್ ನ ಇಗ್ನೋರ್ ಮಾಡಿ, 15 ವರ್ಷಕ್ಕಿಂತ ಮುಂಚೆ ನನಗೆ ಎಮರ್ಜೆನ್ಸಿನಲ್ಲಿ ನಾನು ಅಮೌಂಟ್ ನ ತಗೋಬೇಕು ಅಂದ್ರೆ ಏನ್ ಮಾಡಬಹುದು ಅನ್ನುವಂತ ಒಂದು ಡೌಟ್ ಇದ್ರೆ, 5 ವರ್ಷದ ನಂತರ ಅದನ್ನ ಕಟ್ಟಿರುವಂತ ಕಂಪ್ಲೀಟ್ ದುಡ್ಡು ಸಿಗಲ್ಲ, ಹಾಫ್ ದುಡ್ಡು ಸಿಗುತ್ತೆ. ಈಗ 10,000 ಪೇ ಮಾಡಿದೀರಾ ಅಂದ್ರೆ 5,000 ದುಡ್ಡು ಸಿಗುವಂತದ್ದು ನಿಮ್ಗೆ. ಈ ತರ 5 ವರ್ಷ ಆದ ಮೇಲೆ ನೀವು ತಗೋಬಹುದು. ನೀವು ಕಟ್ಟುವಂತಹ ದುಡ್ಡಿಗೆ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅನ್ನೋದಾದ್ರೆ, 7 ರೂಪಾಯಿ 10 ಪೈಸಾ ನಿಮ್ಗೆ ಇಂಟ್ರೆಸ್ಟ್ ಸಿಗುವಂತದ್ದು ನೀವು ಕಟ್ಟುವಂತಹ ದುಡ್ಡಿಗೆ. ಹಾಗೆ ನೀವು ಕಟ್ಟುವಂತಹ ದುಡ್ಡು ಈಗ 1.5 ಲಕ್ಷ ಕಟ್ತೀರಾ ಪ್ರತಿ ವರ್ಷ ಅಂತ ಅನ್ಕೊಳ್ಳೋಣ. ಇದು ತಿಂಗಳು ಪೇಮೆಂಟ್ ಅಲ್ಲ, ವರ್ಷದ ಪೇಮೆಂಟ್. ಪ್ರತಿ ವರ್ಷ ನೀವು 1.5 ಲಕ್ಷ ಪೇ ಮಾಡ್ತೀರಾ. ಹಾಗಾದ್ರೆ ನಿಮಗೆ 15 ವರ್ಷಕ್ಕೆ ಎಷ್ಟು ದುಡ್ಡು ಆಗುತ್ತೆ ಅಂತ ಅಂದ್ರೆ 40,68,000 ದುಡ್ಡಾಗುತ್ತೆ. 15 ವರ್ಷಕ್ಕೆ ನೀವು ಪ್ರತಿ ವರ್ಷ 1,50,000 ಕಟ್ಟಿದ್ರೆ, ಅದೇ ನೀವು ಎಕ್ಸ್ಟೆನ್ಷನ್ ಮಾಡಿ 25 ವರ್ಷದವರೆಗೂ ಕಟ್ತೀನಿ ಅಂತ
ಅಂದ್ರೆ ಅದೇ 1.5 ಲಕ್ಷನ ನಿಮ್ಗೆ 1,69,00,000ವರೆಗೂ ಕೂಡ ದುಡ್ಡು ಸಿಗುವಂತದ್ದು. ನೀವು ಕಟ್ಟೋ ದುಡ್ಡಾಗಿರ್ಬೋದು ಅಥವಾ ನಿಮಗೆ 1,69,00,000ವರೆಗೂ ದುಡ್ಡು ಸಿಗುತ್ತಲ್ವಾ, ಆ ದುಡ್ಡಾಗಿರ್ಬೋದು ಕಂಪ್ಲೀಟ್ಲಿ ಟ್ಯಾಕ್ಸ್ ಫ್ರೀ ಆಗಿರುತ್ತೆ. ಇದು ಕೂಡ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಒಂದು ಆಕ್ಟ್ ಇದೆ 80C 80C ಅಂತ, ಅದರ ಅಂಡರ್ ಅಲ್ಲಿ ನಿಮಗೆ ಟ್ಯಾಕ್ಸ್ ಫ್ರೀ ಆಗಿ ಸಿಗುವಂತದ್ದು. ಸೊ ಇದಿಷ್ಟಾಗಿತ್ತು PPF ಬಗ್ಗೆ ಮಾಹಿತಿ. ಸೇವಿಂಗ್ಸ್ ನ ಅಲ್ಲಿ ಇಲ್ಲಿ ಮಾಡೋದಕ್ಕಿಂತ ಸೇಫ್ಟಿ ಜಾಗದಲ್ಲಿ ಸೇವಿಂಗ್ಸ್ ನ ಮಾಡೋದ್ರಿಂದ ನಮ್ಮ ಫ್ಯೂಚರ್ ಕೂಡ ಸೆಕ್ಯೂರ್ ಆಗಿರುತ್ತೆ ಅಥವಾ ಮಕ್ಕಳ ಭವಿಷ್ಯ ಕೂಡ ಸೆಕ್ಯೂರ್ ಆಗಿರುತ್ತೆ ಅನ್ನುವಂತ ಒಂದು ದೃಷ್ಟಿನಲ್ಲಿ ತಂದಿರುವಂತಹ ಯೋಜನೆ ಅಂದ್ರೆ ತಪ್ಪಾಗೋದಿಲ್ಲ. ಇದೇ ರೀತಿ ನಿಮಗೆ ಬೇರೆ ಬೇರೆ ಸೇವಿಂಗ್ಸ್ ಸ್ಕೀಮ್ಸ್ ಗಳ ಬಗ್ಗೆ ಐಡಿಯಾಸ್ ಗಳು ಬೇಕು ಅಥವಾ ಮನಿ ಹೇಗೆ ಸೇವ್ ಮಾಡೋದು ಇದ್ರ ಬಗ್ಗೆ ಐಡಿಯಾಸ್ ಗಳು ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.